ಸಿಎಂ ಸಿದ್ದರಾಮಯ್ಯ ವಿರುದ್ಧ 500 ಕೋಟಿ ಕಿಕ್ ಬ್ಯಾಕ್ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಗಣಿ ಕಂಪನಿಗಳ ಗುತ್ತಿಗೆಯ ನವೀಕರಣಕ್ಕೆ 500 ಕೋಟಿಯನ್ನ ಕಿಕ್ ಬ್ಯಾಕ್ ಪಡೆದುಕೊಂಡಿದ್ದಾರೆ ಅನ್ನುವಂತಹ ಆರೋಪ ಸಿದ್ದರಾಮಯ್ಯ ಅವರ ಮೇಲೆ ಕೇಳಿ ಬಂದಿದೆ. ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರು ನಿನ್ನೆ ದಿಢೀರ್ ಅಂತ ಹೇಳಿ ಗವರ್ನರ್ ಅವರನ್ನ ಭೇಟಿ ಮಾಡಿದ್ದಾರೆ. ಈಗಾಗಲೇ ಗವರ್ನರ್ ಅಂಗಳದಲ್ಲಿದೆ ಚೆಂಡು. ಕಾರಣ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡ್ತಾರಾ ಇಲ್ವಾ ಅಂತ ಹೇಳಿ. ಯಾಕಂದ್ರೆ ಕಾನೂನು ತಜ್ಞರ ಸಲಹೆಯನ್ನ ಕೂಡ ಗವರ್ನರ್ ಆಗಿರುವಂತಹ ತಾವರ್ ಚಂದ್ ಗೆಹ್ಲೋಟ್ ಅವರು ಕೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗವರ್ನರ್ ಅವರನ್ನೇ ಭೇಟಿ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು. ಸುಮಾರು 1 ಗಂಟೆಗಳ ಕಾಲ ಗವರ್ನರ್ ಅವರ ಜೊತೆಗೆ ಸಿಎಂ ಚರ್ಚೆ ಮಾಡಿದ್ದಾರೆ. ಗಣಿ ಕಂಪನಿಗಳ ನವೀಕರಣದ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದಾರೆ ಸಿಎಂ. ಕಾನೂನು ಇತಿಮಿತಿಯೊಳಗೆ ನಾನು ಅದನ್ನ ರಿನಿವಲ್ ಮಾಡಿದ್ದೀನಿ ಅಂತ ಹೇಳಿ ವಿವರಣೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಸಂಜೆ 6:30ಕ್ಕೆ ಗವರ್ನರ್ ಅನ್ನ ಭೇಟಿಯಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಈಗಾಗಲೇ ಗಣಿ ಕಿಕ್ ಬ್ಯಾಕ್ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗಬಹುದು ಅನ್ನುವಂತಹ ವಿಚಾರಗಳು ಕೂಡ ಚರ್ಚೆಯಾಗ್ತಾ ಇರುವಂತಹ ಸಂದರ್ಭದಲ್ಲಿ ಈಗಾಗಲೇ ಗವರ್ನರ್ ಅಂಗಳದಲ್ಲಿದೆ. ಪ್ರಾಸಿಕ್ಯೂಷನ್ಗೆ ಕೊಡಬೇಕೋ ಬೇಡೋ ಅನ್ನುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಭೇಟಿ ಮಾಡಿ ಏನೆಲ್ಲ ವಿಚಾರಗಳನ್ನ ಮಾಹಿತಿಗಳನ್ನ ಹಂಚಿಕೊಂಡಿದ್ದಾರೆ. ನಿನ್ನೆ ಮೂಡ ಹಗರಣದ ಬೆನ್ನಲ್ಲೇ ಗಣಿ ನವೀಕರಣಕ್ಕೆ ಎಲ್ಲೊಂದು ಕಡೆ ಕಿಕ್ ಬ್ಯಾಕ್ ತೆಗೆದುಕೊಂಡು ನವೀಕರಣ ಮಾಡಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಮೇಲೆ ಬಂದಿರತಕ್ಕಂಥದ್ದು. ಈ ಆರೋಪದ ಹಿನ್ನೆಲೆಯಲ್ಲಿ ರಾಜ್ಯಪಾಲರಿಗೆ ರಾಮಮೂರ್ತಿ ಗೌಡ ಅಂತೇಳಿ ಸಾಮಾಜಿಕ ಕಾರ್ಯಕರ್ತರು ದೂರನ್ನು ಕೊಟ್ಟಿರುವಂಥದ್ದು. ಆ ದೂರನ್ನು ಆಧರಿಸಿ ಪ್ರಾಸಿಕ್ಯೂಷನ್ ಕೊಡಬೇಕಂತೇಳಿ ಅವರು ದೂರನ್ನು ಕೊಟ್ಟಿರ್ತಕ್ಕಂಥದ್ದು. ಆ ದೂರನ್ನು ಆಧರಿಸಿ ದಾಖಲೆಗಳನ್ನು ಆಧರಿಸಿ ಕಾನೂನು ಘಟಕಕ್ಕೆ ಈಗಾಗಲೇ ರಾಜ್ಯಪಾಲರು ರವಾನೆ ಮಾಡಿರುವಂಥದ್ದು. ಸಾಧಕ ಬಾಧಕಗಳು ಮತ್ತು ಕಾನೂನು ವಿವರಣೆಯನ್ನು ಕೊಡುವಂತೆ ಮಾಹಿತಿಯನ್ನು ಕೇಳಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಎಲ್ಲೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿನ್ನೆ ದಿಢೀರ್ನೇ ರಾಜಭವನಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು. ನಿನ್ನೆ ಸಂಜೆ 6:30 ರಾಜಭವನಕ್ಕೆ ದಿಢೀರ್ನೆ ಭೇಟಿ ಕೊಟ್ಟಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸುಮಾರು 1 ಗಂಟೆಗಳ ಕಾಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್ ಜೊತೆ ಚರ್ಚೆಯನ್ನು ಮಾಡುವಂಥದ್ದು. ಚರ್ಚೆಯ ಸಂದರ್ಭದಲ್ಲಿ ಗಣಿ ಗುತ್ತಿಗೆ ನವೀಕರಣದ ವಿಚಾರವಾಗಿ ವಿವರಣೆಯನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಕಾನೂನಿನ ಸಾಧಕ ಬಾಧಕಗಳನ್ನು ನೋಡಿ ಮತ್ತು ಕಾನೂನಿನ ಇತಿಮಿತಿ ಒಳಗಡೆ ಕೆಲವೊಂದು ನಿರ್ಬಂಧಗಳನ್ನು ಏರಿ ನಾವು ಕೊಡಲಾಗಿರ್ತಕ್ಕಂಥ ಗಣಿ ಕಂಪನಿಗಳಿಗೆ ಗುತ್ತಿಗೆಯನ್ನು ಕೊಡುವ ಸಂದರ್ಭದಲ್ಲಿ ನವೀಕರಣ ಮಾಡಲೇಬೇಕಾದಂಥ ಅನಿವಾರ್ಯತೆ ಇತ್ತು. ಹಾಗಾಗಿ ನವೀಕರಣ ಮಾಡಿದ್ದೇವೆ ಮತ್ತು ಸುಪ್ರೀಂ ಕೋರ್ಟ್ನ ಆದೇಶ, SIT ತೀರ್ಮಾನಗಳು ಮತ್ತು UEC ತೀರ್ಮಾನಗಳು, ಅರಣ್ಯ ಕಾಯ್ದೆ ಎಲ್ಲವನ್ನ ಒಳಪಟ್ಟು ನಾವು ಕೊಟ್ಟಿರ್ತಕ್ಕಂಥದ್ದು ಮತ್ತು ಅವಧಿ ಗಣಿ ಗುತ್ತಿಗೆ ಕೊಟ್ಟ ನಂತರ ಕೂಡ 1 ಅಡಿ ಮಣ್ಣನ್ನು ಕೂಡ ಅವರು ತೆಗೆದಿಲ್ಲ. ಜೊತೆಗೆ ಕಾನೂನು ಸಾಧಕ ಬಾಧಕ ಮತ್ತು ಇತಿಮಿತಿಯೊಳಗೆ ಕೊಟ್ಟಿರ್ತಕ್ಕಂಥದ್ದು ಅಂತೇಳಿ ಒಂದಷ್ಟು ಎಲ್ಲೊಂದು ಕಡೆ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿರ್ತಕ್ಕಂಥದ್ದು. ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆ ವಿಧಾನ ಪರಿಷತ್ ಸದಸ್ಯರು ಮತ್ತು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಗೋವಿಂದರಾಜ್ ಅವರು ಕೂಡ ಇದ್ದರು. ಜೊತೆಗೆ ಸುಮಾರು 1 ಗಂಟೆಗಳ ಕಾಲ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತಕ್ಕಂಥ. ಆ ಮುಖಾಂತರ ಎಲ್ಲ ಒಂದು ಕಡೆ ಗಣಿ ಗುತ್ತಿಗೆ ಈಗಾಗಲೇ ಕಿಕ್ ಬ್ಯಾಕ್ ಆರೋಪ ಎಲ್ಲೊಂದು ಕಡೆ ಮುಖ್ಯಮಂತ್ರಿಗಳ ಇಮೇಜಿಗೆ ಕೂಡ ಧಕ್ಕೆ ಆಗಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಹೈಕಮಾಂಡ್ ಕೂಡ ಇದರ ಬಗ್ಗೆ ವಿವರಣೆಯನ್ನು ಕೇಳಿರ್ತಕ್ಕಂಥದ್ದು. ಎಲ್ಲ ಕಾರಣಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಾವರ್ ಚಂದ್ ಗೆಹ್ಲೋಟ್ರನ್ನು ಭೇಟಿಯಾಗಿ ವಿವರಣೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅಲ್ಲಿಂದ ನೇರವಾಗಿ 7:30 ನಂತರ ಅವರು IPL ಮ್ಯಾಚ್ ನೋಡಲಿಕ್ಕೆ ಹೋಗಿರ್ತಕ್ಕಂಥದ್ದು. ಸುಮಾರು 1 ಗಂಟೆ ಸಮಯ ಗವರ್ನರ್ ಜೊತೆ ಗಣಿ ಗುತ್ತಿಗೆ ಪ್ರಕರಣ ಮತ್ತು ರಾಜ್ಯದ ಕಾನೂನು ಸುವ್ಯವಸ್ಥೆ ಮುಂತಾದ ಹಲವಾರು ವಿಚಾರಗಳ ಬಗ್ಗೆ ಸಮಾಲೋಚನೆ ನಡೆಸಿರುವಂಥದ್ದು. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ.